ಇವತ್ತು ದಿನಾಂಕ 9ನೇ ತಾರೀಕು ನಡೆಯಲಿರುವ ರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನ ಇಟ್ಟು ಆ ಒಂದು ನಾಮಕರಣ ಅನಾವರಣ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದು ಆ ಕುರಿತು ಅವತ್ತು ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಇದ್ದು ಆ ಕುರಿತು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಕೆ ಆನಂದ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ರಿಷಿ ಆನಂದ್ ಸರ್ ಅವರು ಮತ್ತು ಈ ಸಮುದಾಯ ಭವನದ ಅಧ್ಯಕ್ಷರು ಹಿರಿಯರಾದಂತಹ ಶರಣು ಆಳೂರ್ ಅವರು, ಉಪಾಧ್ಯಕ್ಷರಾದಂತಹ ಮಹಾಪೌರರಾದಂತಹ ನಮ್ಮ ಕರಡಿಯಣ್ಣವರು ಹಾಗೂ ಮೆಕ್ಕಳಿಕೆಯವರು, ಪ್ರಶಾಂತ್ ಪಿಡೋನಿ ಅವರು, ನಮ್ಮ ಕುಲ್ದಿನಿ ಪಾಟೀಲ್ರು, ತುಂಗರ್ ಅವರು ಹಾಗೂ ಆರ್ ಜಿ ಎರ್ನಾಳ್ ಅವರು, BS ಪಾಟೀಲ್, ನಮ್ಮ KSRTC ಅವರನ್ನು ಒಳಗೊಂಡು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಮತ್ತು ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸಿ ಈಗ ಮಾನ್ಯ ಸಚಿವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಎಲ್ಲ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲಾನು ಕೂಡ ವಿಶೇಷವಾಗಿ ಶಂಕರಗೌಡ ಪಾಟೀಲರು ಹೋರಾಟ ಮಾಡ್ಕೊಂಡು ಬಂದಿದ್ರು. ಆದ್ರೆ ಅಲ್ಲಿ ಬಹಳಷ್ಟು ಇಕ್ಕಟ್ಟಿನಲ್ಲಿರುವಂತಂದ್ರ ಮತ್ತು ಈ ಎಲ್ಲಾ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲಾನು ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಮಧ್ಯದಲ್ಲಿ ಇವತ್ತು ಸಹ ಇರಬಾರ್ದು. ಹೀಗೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕಾಗಿರ್ಲಿಲ್ಲ. ತದನಂತರ ನಾನು ಹಿಂದೆ 2013ರಿಂದ 2018 ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳೂರವರು, ಶಂಕರಗೌಡ ಪಾಟೀಲರು ಇತರ ಎಲ್ಲ ಇವತ್ತು ಸಹ ಹಿರಿಯರ ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಜಾಗವನ್ನ ಅವತ್ತು ದಿವಸ ಕೊಡಿಸಿ, ಎಷ್ಟಿತ್ತು ಸೈಜ್ ಅದು? ಎಷ್ಟು ಅದೇ ಎಷ್ಟು ಸೈಜ್ ಎಷ್ಟಿತ್ತು? 40x60 40x50 60 40x60 ಒಂದು ಅಂದ್ರೆ 2400 ಚದರಡಿ ಇವತ್ತು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನ ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಮೇಲೆ ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಸಲಿ ಪೀಠದ ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿಯವರು, ನಾವು ಮತ್ತು ಇನ್ನಿತರ ಎಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ. ಈಗ ಮೂರ್ತಿ ತಯಾರಾಗಿದೆ, ಅದು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದಿವಸ ಈ ಸಲ ಜಯಂತಿಯನ್ನ ವಿಜಯಪುರ ನಗರದಲ್ಲೇ ರಾಜ್ಯ ಮಟ್ಟದ ಸಮ್ಮೇಳನ ಆಗ್ಬೇಕು ಅಂತ ಹೇಳಿ ಕೋರಿಕೆ ಆಗಿತ್ತು. ಆದ್ರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ, ಯಾಕಂದ್ರೆ ತಮ್ಗೆ ಗೊತ್ತಿದೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಹೋರಾಟ ಮಾಡಿದಂತ ಮಹಾತಾಯಿಯವರು. ಅವ್ರನ್ನ ನಾವು ಗೌರವಿಸುವಂತದ್ದು, ಮುಂದಿನ ಪೀಳಿಗೆಗೆ
ಅವರ ಆದರ್ಶಗಳನ್ನ ತಿಳಿಸುವಂತದ್ದು, ಅವ್ರ ಶೌರ್ಯವನ್ನ ತಿಳಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಸರ್ಕಾರ, ಜನಪ್ರತಿನಿಧಿಗಳ, ಜನರ ಕರ್ತವ್ಯ ಆಗಿದೆ. ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡೆ, ಈಗ ರಾಣಿ ಚೆನ್ನಮ್ಮ ಅವರ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ, ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗ್ಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ, ಅವರು ಕೂಡ ಮತ್ತು ರಾಮಲಿಂಗಾರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ರು ಒಪ್ಪಿ ಇವತ್ತು ಅದನ್ನ ವೀರರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳ್ಕೊಂಡು ಸಹ ಘೋಷಣೆಯನ್ನು ಕೂಡ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ. ಈ ಎರಡೂ ಕಾರ್ಯಕ್ರಮಗಳು ಇವತ್ತು ದಿವಸ 9ನೇ ತಾರೀಕಿಗೆ ಆಗ್ತದೆ. ಟೈಮ್ ನಾನು ತಿಳಿಸ್ತೇನೆ, ಯಾಕಂದ್ರೆ ಅವ್ರು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ. 9ನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದಾವೆ. ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸ್ಕೊಳ್ಳುವಂತ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ನಾಮಫಲಕವನ್ನ ಅದನ್ನ ಒಂದು ದಿವಸ ಅನಾವರಣಗೊಳಿಸಿ ಹೆಸರನ್ನ ಅದು ಮಾಡಿ ಘೋಷಣೆಯನ್ನು ಮಾಡಿ, ತದನಂತರ ಸೈಕ್ಲಿಂಗ್ ವೆಲೋಡ್ರೋಮ್ ಬರ್ತಾರೆ. ಆ ಸೈಕ್ಲಿಂಗ್ ವೆಲೋಡ್ರೋಮ್ ಕೂಡ ಬಹಳ ದಿವಸದ ಆಶಯ ಆಗಿದೆ. ಸೈಕ್ಲಿಸ್ಟ್ ನ ವಿಜಯಪುರ ಜಿಲ್ಲೆಯವರು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಮಾಡಿದ್ದಾರೆ. ಮಹದಾಶಿ ಇವತ್ತು ದಿವಸ ಇದೆ, ಆ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನ ಕೂಡ ಉದ್ಘಾಟನೆ ಮಾಡ್ತಾರೆ. ತದನಂತರ ಮತ್ತೆ ನಾವು 2 ಜಾಗ ಇಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು. ಯಾಕಂದ್ರೆ ಈ ಒಂದು ಭವನಕ್ಕೆ ನಾವು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ, ಜಿಲ್ಲಾ ಉಸ್ತುವಾರಿ ಸಚಿವನಾಗ ಎಲ್ಲರ ಒಂದು ನಮ್ಮ ಆಳೂರವರು ಎಲ್ಲ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದ್ವಿ. ಯಾಕಂದ್ರೆ ಇದು ಇನ್ನೂ ಕೆಲಸ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ. ಆದ್ರೆ ನಾವು ಅದನ್ನ 3 ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ವಿ. 3 ಕೋಟಿ ಅನುದಾನವನ್ನು ಕೊಡಿಸಿ ಇವತ್ತು ಒಂದು ಸುಸಜ್ಜಿತವಾದಂತ ಎಲ್ಲರಿಗೂ ಬೇಕಾಗಿದ್ದಂತ ಒಂದು ಒಳ್ಳೆಯ ಭವನ ಇವತ್ತು ದಿವಸ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು. ಇದರಿಂದ ಎಲ್ಲಾ ಕಾರ್ಯಕ್ರಮಗಳು, ಇವತ್ತು ಮದುವೆ ಕಾರ್ಯಕ್ರಮಗಳಿರ್ಬೋದು, ಇನ್ನಿತರ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳು ಕೂಡ ಇವತ್ತು ದಿವಸ ಅನುಕೂಲ ಆಗಿದೆ. ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲರ ಆಶಯ ಆಗಿದೆ. ಇಲ್ಲೇ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇಲ್ಲಿನೇ, ಜೊತೆಗೆ ವೀರರಾಣಿ ಚೆನ್ನಮ್ಮನವ್ರದ್ದು ಕೂಡ ಸರ್ಕಾರಿ ಕಾರ್ಯಕ್ರಮ, ಯಾಕಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಆಗ್ತಾ ಇರೋದ್ರಿಂದ ಅದು ಮತ್ತು ಇದನ್ನೆಲ್ಲಾನು ಕೂಡಿಸಿ, ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ 150 ಕೋಟಿ ರೂಪಾಯಿ ಅದಕ್ಕೂ ಚಾಲನೆ ಕೊಡ್ತಾರೆ. ಮತ್ತು ನಮ್ಮ ವೆಲೋಡ್ರೋಮ್ಗೂ ಕೂಡ ಇಲ್ಲೇ ಅದು ಕಾರ್ಯಕ್ರಮ ಕೂಡ ಇಲ್ಲೇ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮ ಹೊಂದಾಣಿಕೆ ಮಾಡ್ತಾ ಇದೀವಿ. ಉದಾಹರಣೆಗಾಗಿ ನಿಮಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸ್ 2-3 ಬಾರಿ ಈಗ ಭೂಮಿ ಪೂಜೆ ಆಗಿದೆ. ಭೂಮಿ ಪೂಜೆ ಬೇಡ, ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂತದ್ದು, ಕೆಲಸ ಪ್ರಾರಂಭ ಮಾಡುವಂತದನ್ನು ಕೂಡ ಇಲ್ಲೇ ಇವತ್ತು ಮಾಡೋ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲಾ ಕಾರ್ಯಕ್ರಮ ಕೂಡಿಸಿ ಎಲ್ಲಾ ಶಾಸಕರ ಜೊತೆಗೆ ಇನ್ನೋರ್ವ ಸಚಿವರು ಶಿವಾನಂದ ಪಾಟೀಲ್ ಕೂಡ ಎಲ್ಲಾ ಶಾಸಕರು ಕೂಡ ಸಹ ಜಿಲ್ಲಾಧಿಕಾರಿಗಳು ಸಿ ಅವರು ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರು ಕೂಡ ತಿಳ್ಕೊಂಡು ಅವರದ್ದು ಏನಾದ್ರು ಮತಕ್ಷೇತ್ರದ ಮಹತ್ವವಾದ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಯಸಿದ್ರೆ ಇಲ್ಲಿನೇ ಅದನ್ನ ಮಾಡುವಂತದ್ದು ಕೂಡ ಮಾಡ್ತಾ ಇದ್ದೀವಿ. ಸುದೀರ್ಘವಾದಂತ ಟಿಪಿಯನ್ನ ಇವತ್ತು ದಿವಸ ನಿಮ್ಗೆ ಅವರು ಯಾವ ಸಮಯ ಮತ್ತು ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀವಿ. ಅದನ್ನ ಮುಖ್ಯಮಂತ್ರಿಗಳಿಗೆ ಕಾರ್ಯಾಲಯಕ್ಕೆ ನಾವು ಕಳಿಸಿ ಬೆಳಗ್ಗೆನೂ ಕೂಡ ಮಾತನಾಡಿದ್ದೀನಿ. ಕಳಿಸಿ ಅದನ್ನ ನಾವು ಸಂಪೂರ್ಣ ಅಪ್ರೂವ್ ತಗೊಂಡ್ಮೇಲೆ 1-2 ದಿನದಲ್ಲಿ ಇವತ್ತು ದಿವಸ ನಿಮ್ಗೆ ಅದನ್ನ ತಿಳಿಸ್ತೀವಿ. ಒಟ್ಟಾರೆ ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವ್ರ ಮೂರ್ತಿ ಆಯ್ತು, ಪ್ರತಿಷ್ಠಾಪನೆ ಆಗ್ತದೆ, ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೆಸರಿರುವಂತದ್ದಾಯ್ತು. ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ನಮ್ಗೆ ಗೊತ್ತಿದೆ ಬಸವ ಜನ್ಮಭೂಮಿ ಇದು, ಬಸವಣ್ಣನವ್ರಿಗೆ, ಅಣ್ಣ ಬಸವಣ್ಣವ್ರಿಗೆ ಜನ್ಮ ನೀಡಿದಂತ ಜಿಲ್ಲೆ ಇದು. ಅದಕ್ಕೆ ನಾವು ಈಗಾಗಲೇ ನನ್ನ ಇಲಾಖೆಯಲ್ಲಿ ಬರೋದ್ರಿಂದ ನಾನು ಅದನ್ನ ಕೇಂದ್ರಕ್ಕೆ ಬರೋದು ದಿವಸ ಶ್ರೀ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ. ಆ ಜೊತೆಗೆ ಈಗಾಗಲೇ ನಾನು ಇನ್ನೊಂದು ಇಲಾಖೆನ ITD ಇಂದ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೂ ಕೂಡ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರನ್ನ ಕೂಡ ಮಾಡುವಂಥದ್ದನ್ನು ಕೂಡ ಮಾಡಿದ್ವಿ. ಹೀಗಾಗಿ ಎಲ್ಲ ಒಂದು ಸಮಾಗಮ ಆಗುತ್ತೆ. ಈ ಎಲ್ಲ ಅದನ್ನ ಮಹಾಪುರುಷರ, ನಮ್ಮ ನಾಡಿನ ಶ್ರೇಷ್ಠ ಒಂದು ಮಹಾಪುರುಷರ ಕೊಡುಗೆಯನ್ನ ಸ್ಮರಿಸುವಂತದ್ದು ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಇಲ್ಲಿ ಕರೆದಿದ್ವಿ. ನಾವೆಲ್ಲರೂ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಇದು ಮಾಡಿದ್ದೀರಿ. ಒಂದು ಬಹಳ ಒಂದು ವೈಭವದ
ಭವ್ಯವಾದಂತ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನ ಮಾಡಿ ಇವತ್ತು ಅವ್ರಿಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೆ ವಿಶೇಷವಾಗಿ ನಮ್ಮ ಆಧಾರವನ್ನ ಗೌರವವನ್ನ ನಾವು ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತು ದಿವಸ ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ. ಎಲ್ಲರಿಗೂ ಕೂಡ ಮೊನ್ನೆ ಎಲ್ಲ ನಮ್ಮ ಈ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ರು. ಮುಖ್ಯಮಂತ್ರಿ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಉಪಮುಖ್ಯಮಂತ್ರಿಗಳ ಭೇಟಿಯಾಗಿ ರಾಮಲಿಂಗಾರೆಡ್ಡಿ ಅವರು ಯಾಕಂದ್ರೆ ಅವ್ರಿಗೂ ಮಹತ್ವದ ಪಾತ್ರ ಇದೆ, ಅವರು ನಮಗೆ ಸಹಾಯ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ, ಆಮೇಲೆ ಶಿವಾನಂದ ಪಾಟೀಲ್ ಇನ್ನವರು ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲಾ ನಗರದ ಶಾಸಕರು, ಯತ್ನಾಳ್ ಅವರು ಇರ್ಬೋದು, ಇನ್ನಿತರ ಎಲ್ಲಾ ಶಾಸಕರು, ನಮ್ಮ ವಿಜಯಪುರ ಜಿಲ್ಲೆ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಜನಪ್ರತಿನಿಧಿಗಳು ಎಲ್ಲರನ್ನ ಕೂಡ ಪ್ರೋಟೋಕಾಲ್ ಪ್ರಕಾರ ಇವತ್ತು ದಿವಸ ಎಲ್ಲರನ್ನೂ ಅವತ್ತೊಂದು ದಿವಸ ಒಳಗೊಂಡು ಇವತ್ತು ಇದೊಂದು ಭವ್ಯವಾದಂತ ಐತಿಹಾಸಿಕ ಕಾರ್ಯಕ್ರಮವನ್ನ, ಐತಿಹಾಸಿಕ ಕಾರ್ಯಕ್ರಮ ಇದು. ಅನೇಕ ದಶಕಗಳಿಂದ ಶಂಕರಗೌಡ ಬಂದಿಲ್ಲ ಪಾಪ, ಬಹಳ ದಶಕಗಳಿಂದ ಇವತ್ತೊಂದು ದಿವಸ ಒಂದು ಆಶಯ ಇತ್ತು. ಆಶಯ ಇವತ್ತೊಂದು ದಿವಸ ಈಡೇರಿಸುವಂತ ಕೆಲಸ ಇವತ್ತೊಂದು ದಿವಸ ನಮ್ಮ ಸರ್ಕಾರ, ಇವತ್ತೊಂದು ದಿವಸ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಂದು ಮತ್ತು ಇಂದು ಇವತ್ತು ಆ ಕೆಲಸವನ್ನ ಮಾಡಿದ್ದೀವಿ. ಇದನ್ನ ಎಲ್ಲರೂ ಕೂಡಿ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತದ್ದು ಮಾಡ್ತೇವೆ. ನಾಟ್ಯ ಮಂದಿರದು ಸ್ವಲ್ಪ ಅಲ್ಲಿ ವಕ್ಫ್ ನಲ್ಲಿ ಕೇಸ್ ಇದೆ, ಅದು ಇವ್ರಿಗೆ ಇರ್ತಲ್ಲ ವಕ್ಫ್ ನಲ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದ್ದಾರೆ. ಅದರ ನಾನು ಹಮೀದ್ ಮುಷ್ರಿಫ್ ಅವ್ರಿಗೂ ಕೂಡ ಕರೆಸಿದ್ದೀನಿ, ಮಾತಾಡಿದ್ದೀನಿ. ಎಲ್ಲರೂ ಕೂಡ ಇದ್ವಿ, ನಿನ್ನೆನೂ ಕೂಡ ಕರೆಸಿ ಮಾತನಾಡಿ ನಾನು ಮೆಕ್ಕಳಿಕೆಯವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಅಲ್ಲಿ ಯಾವುದೇ ವಿವಾದ ಬರದ ಹಾಗೆ ಮೊದಲ ಮೂಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಮೂಲ ಹಿಂದಿಂದೆಲ್ಲ ಕೂಡ ಪ್ಲಾನ್ ಇದೆ, ಫೋಟೋಸ್ ಇದಾವೆ. ಆ ಪ್ಲಾನ್ ಫೋಟೋಸ್ ಪ್ರಕಾರ ಮೊದಲು ಇವತ್ತು ನಾಟ್ಯ ಮಂದಿರಕ್ಕೆ ಏನ್ ಜಾಗ ಇತ್ತು ಅದು ನಾಟ್ಯ ಮಂದಿರ ಕುಡಿತದೆ, ದರ್ಗಾಕ್ಕೆ ಏನ್ ಜಾಗ ಇತ್ತು ದರ್ಗಾ ಕುಡಿತದೆ. 1 ಇಂಚು 1 ಸೆಂಟಿಮೀಟರ್ ಇವ್ರದ್ದು ಅವ್ರು ತಗೊಳ್ಳೋಲ್ಲ, ಅವ್ರದ್ದು ಇವ್ರು ತಗೊಳ್ಳೋಲ್ಲ. ಹೀಗಾಗಿ ಅದನ್ನ ಶಾಂತಿಯುತವಾದಂತ ಇದರಿಂದ ಮತ್ತು ಆ ದರ್ಗಾನು ಕೂಡ ಆ ನಾಟ್ಯ ಮಂದಿರಿಗೆ 50 ಲಕ್ಷ ಹಿಂದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ವಿ. ಕಾರಣಾಂತರದಿಂದ ಅದು ನಮ್ಮ ಹೆಡ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಬಂದಿರಲ್ಲ. ನಿನ್ನೆ ಕೂಡ ನಾನು ಕೂಡ ಮತ್ತೆ ಸಚಿವರು ಕೂಡ ಮಾತನಾಡಿದ್ದೀನಿ. ಈಗ ಅದನ್ನ ರಿಪೇಟೇಷನ್ ಇದರಲ್ಲಿ ಕೂಡ ಅದನ್ನ ತೆಗೆದುಕೊಂಡು ಇವತ್ತು 50 ಲಕ್ಷವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಒಂದು 50 ಲಕ್ಷ ಜಾಸ್ತಿ ಬೇಕಾಗ್ತದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಮಾಡಿದರೆ ಸೂಕ್ತ ಆಗ್ತದೆ ಅಂತ ನನ್ನ ಭಾವನೆ ಇದೆ. ಆ ಪ್ರಕಾರವಾಗಿ ಒಂದು ಸುಂದರವಾಗಿ ವಿಶಿಷ್ಟ ಒಂದು ಇದ್ರ ಸ್ಟೈಲ್ ನಲ್ಲಿ ಸುಮ್ಮನೆ ಕಾಂಪ್ಲೆಕ್ಸ್ ತರ ಕಟ್ಟುವಂತದ್ದು ಆಗ್ಬಾರ್ದು. ಅದು ನಾಟ್ಯ ಮಂದಿರ ತರನೇ ಇರ್ಬೇಕು. ಅದು ಆ ರೀತಿಯಲ್ಲಿ ಒಂದು ಆರ್ಕಿಟೆಕ್ಚರ್ ಇದರಿಂದ ಅದನ್ನು ಕೂಡ ಮಾಡಿಸಿಕೊಡುವಂತದ್ದನ್ನ ಇವತ್ತು ಮಾಡ್ತೀವಿ. ಅದು ಕೂಡ ಬಗೆಹರಿತದೆ. ಆದ್ರೆ ಈಗ ಅದನ್ನ ಸೇರಿಸುವಂತದ್ದಲ್ಲ, ಯಾಕಂದ್ರೆ ಅದೆಲ್ಲ ವಿವಾದ ಬಗೆಹರಿಸಿ ಇದು ಮಾಡಿಸಿ ಎಲ್ಲ ಇದು ಮಾಡ್ಕೊಂತ ಮಾಡ್ಬೇಕಾಗ್ತದೆ. ಯಾರ್ದು ಕೂಡ ಇದರಲ್ಲಿ ಪರ ವಿರೋಧ ಏನಿಲ್ಲ. ಅವರು ಕೂಡ ಸಂತೋಷದಿಂದ ಹೋಗ್ತಾರೆ, ನಗರು ಕೂಡ ಸಂತೋಷದಿಂದ ಹೋಗ್ತಾರೆ. ಆ ರೀತಿಯಲ್ಲಿ ಯಥಾಸ್ಥಿತಿ ಏನಿತ್ತು ಅದನ್ನ ಮಾಡುವಂತದ್ದು ಕೆಲಸ ಆಗ್ತದೆ. ಏನ್ರಿ ನಿಶ್ಚಿತವಾಗಿಯೂ ಕೂಡ ಅದನ್ನು ಕೂಡ ಮಾಡೋಣಂತೆ. ಇವತ್ತು ಆಶಿಫಿ ದರ್ಗಾ ಇರ್ಬೋದು, ಆದಿಲ್ ಶಾಹಿದ್ ಇರ್ಬೋದು, ಅದ್ರಲ್ಲಿ ಬಿಡಿ ಅದು ಸರ್ಕಲ್ ಅಪ್ರೂವಲ್ ಬಿಡ, ಸರ್ಕಲ್ ದೊಡ್ಡ ಮಾತಲ್ಲ, ಸರ್ಕಲ್ ತುಳುಸಾಗಲಿ ಆಗಿದೆ. ಘೋಷಣೆ ಅಲ್ಲಿ ಒಂದು ಆರ್ಚ್ ಮಾಡಕ್ಕೆ ಇದು ಮಾಡಿದಾರ. ಆದಿಲ್ ಶಾಹಿ ಹೆಸರಲ್ಲಿಂದ ವಿಶೇಷವಾಗಿ ಒಂದು ಪ್ರಥಮ ಅಜ್ಜೆ ಅದನ್ನ ಆದಿಲ್ ಶಾಹಿ ಹೆಸರಿಂದ ಅವ್ರದ್ದು ಕೂಡ ಗೌರವಿಸುವಂತ ಕೆಲಸ ಮಾಡ್ತೀವಿ, ನಿಶ್ಚಿತವಾಗಿ ಮಾಡ್ತೀವಿ. ಕರ್ತವ್ಯ ಇದೆ ನಮ್ದು. ಅವ್ರಲ್ಲಿ ಬರಂಗಿಲ್ಲ ಮೂರ್ತಿ ಅನ್ರಿ 22 ಫೂಟು. ಮಹಾತ್ಮ ಗಾಂಧೀಜಿ ಒಂದು ಓದಿದೆ, ಬಸವೇಶ್ವರ ದೊಡ್ಡದಾಗಿದೆ. ಆಮೇಲೆ ಅಂಬೇಡ್ಕರ್ದು ಕೂಡ ನಾನೇ ನನ್ನ ನೀರಾವರಿ ಇಲಾಖೆಯಿಂದ SCPTSPಯಲ್ಲಿ ಹಣ ಕೊಟ್ಟು ಅದನ್ನ ಸರ್ಕಲ್ ಮತ್ತು ಮೂರ್ತಿ ಮಾಡಿಸಿ ಭವ್ಯವಾದಂತ ಮೂರ್ತಿ ಆಗಿದೆ. ಬಹಳ ಚಿಕ್ಕದಾಗಿತ್ತು. ಮಹಾತ್ಮ ಗಾಂಧೀಜಿ ಅವ್ರ ಸರ್ಕಲ್ ಮೂರ್ತಿ ಬಹಳ ಚಿಕ್ಕದ ಸರ್ಕಲ್ ಇದು ಇದೆ. ಅದನ್ನ ನಾ ಹಿಂದೆನೆ ಮಾಡಕ್ ಹೊಟ್ಟಿದ್ದೆ. ಅಲ್ಲಿ ಅದನ್ನ ರೋಡ್ ಒಂದು ಇದು ಮಾಡ್ತೀವಿ ಅಂತ ಹೇಳಿ ಏನೋ ಫ್ಲೈಓವರ್ ಮಾಡ್ತೀವಿ ಅಂತ ಅಂದ್ಮೇಲೆ ಅದನ್ನ ತೆಗೆದುಕೋಶಿದ್ವಿ. ಇಲ್ಲಿಕರ ಆದ್ರೂ ಕೂಡ ಆ ಮಹಾತ್ಮ ಗಾಂಧೀಜಿ ಅವ್ರದ್ದು ಕೂಡ ಭವ್ಯವಾದಂತ ಸ್ಟ್ಯಾಚ್ಯೂ ನಾವು ನೋಡಿ, ಇಷ್ಟೇ ಚಿಕ್ಕದಾದ ಸ್ಟ್ಯಾಚ್ಯೂ ಅದ ಏನ್ರಿ, ಅದನ್ನು ಕೂಡ ಸರ್ಕಲ್ ಸ್ಟ್ಯಾಚ್ಯೂ ಮಾಡ್ತೀವಿ. ಆದ್ರೆ ಯಾಕೆ ಆ ಕೆಲಸ ನಿಂತಿದೆ ಅಂದ್ರೆ ಬಹುಶಃ ಈ ಒಂದು ಫ್ಲೈಓವರ್ ಸಲುವಾಗಿ ಹಿಂದೆ PWD ಅವರು ಆ ಫ್ಲೈಓವರ್ ಪ್ರಸ್ತಾಪ ಮಾಡಿದ್ದೀವಿ. ಹೀಗಾಗಿ ಒಂದು ಸ್ವಲ್ಪ ಆ ಫ್ಲೈಓವರ್ ಇದನ್ನ ನೋಡ್ಕೊಂಡು ಆಮೇಲೆ ನಿರ್ಧಾರ ಮಾಡ್ರಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ನಿಲ್ಲಿಸಿದ್ವಿ. ಆದಿಲ್ ಶಾಹಿ ಅವ್ರಿಗೂ ಕೂಡ ಗೌರವಿಸುವಂತ, ಒಬ್ರಾಮ್ ಆದಿಲ್ ಶಾಹಿ ಅವ್ರಿಗೆ ಗೌರವಿಸುವಂತ ಕೆಲಸನೂ ಕೂಡ ಒಂದು ಸ್ಮಾರಕವನ್ನ ಅವರ ಹೆಸರಲ್ಲೇ ನಾವು ಮಾಡುವ. ಈಗಾಗಲೇ ಸ್ಮಾರಕ ಗೋಲ್ಗುಂಬಜ್ ಎಲ್ಲರೂ ಕೂಡ ಅವರ ಹೆಸರಲ್ಲೇ ಇದೆ, ಅವ್ರು ಮಾಡಿದಂತದೆ, ಅವರೇ ಮಾಡಿದಂತದೆ. ಆದ್ರೆ ನಾವು ಗೌರವಿಸುವಂತದ್ದು ಕೂಡ ಆಗ್ಬೇಕು. ಆ ಕೆಲಸವನ್ನು ಕೂಡ ಮಾಡ್ತೀವಿ.
ಮೂರ್ತಿ ಅನ್ನೋರ್ನ ಜನವರಿ 4 ಅಂತ ಹೇಳಿ ಬಿಟ್ಬಿಡಿ, ಅದು ಏನೂ ಇಲ್ಲ. ಅದು ಸಿಎಂ ಅವ್ರಿಗೆ 4ನೇ ತಾರೀಕಿಗೆ ಮಾಡ್ಬೇಕು ಅಂತೇಳಿ ರೋಚ ಪಟ್ಟಿದ್ರು. ಸಿಎಂ ಅವರು 9ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಸಿಎಂ ಅವ್ರ ಡೇಟ್ ಮೇಲೆ ಎಲ್ಲಾ ಡೇಟ್ಗಳು ಬರ್ತವೆ. ಈಗ ವಿಮಾನ ನಿಲ್ದಾಣ ಉದ್ಘಾಟನೆ ವಿಮಾನ ನಿಲ್ದಾಣ ನಿಮ್ಗೆ ಗೊತ್ತಿದೆ. ಇದು ನಾವು ವಿಮಾನ ನಿಲ್ದಾಣ ಒಂದು ಇಕ್ಕಟ್ಟಿಗೆ ಸಿಕ್ಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ನಾವು ವಯೋಲೇಷನ್ ಕ್ಯಾಟಗರಿಯಲ್ಲಿ ಎನ್ವಿರಾನ್ಮೆಂಟಲ್ ಒಂದು ವಯೋಲೇಷನ್ ಕ್ಯಾಟಗರಿಯಲ್ಲಿ ಸಿಕ್ಕೊಂಡ್ಬಿದ್ಮೇಲೆ ಅದು ಸುಪ್ರೀಂ ಕೋರ್ಟ್ಗೆ ಒಬ್ರು PIL ಅನ್ನ ಸುಮಾರು 100 ಕೇಸ್ಗಳನ್ನ ಒಬ್ರು ಇಂಡಿವಿಜುವಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಹಾಕಿದ್ರು ಗ್ರೀನ್ ಬೆಂಚ್ ಮುಂದೆ. ಅದು ಆದೇಶ ನಮ್ಮ ವಿರೋಧವಾಯಿತು ಸುಪ್ರೀಂ ಕೋರ್ಟ್ ನಲ್ಲಿ. ನಮ್ಮ ವಿರುದ್ಧ ಅಂದ್ರೆ ನಮ್ಮಲ್ಲಿ ಎಲ್ಲಾ ಇದ್ರ ವಿರೋಧ ಆಯ್ತು. ನಾನು ಮುತುವರ್ಜಿ ವಹಿಸಿ ಇವತ್ತು ಕಪಿಲ್ ಸಿಬ್ಬಲ್ ಅವ್ರಿಗೆ ಅದನ್ನ ಎಂಗೇಜ್ ಮಾಡಿ ಡಿಸ್ಟಿಂಕ್ಷನ್ ಮಾಡಬೇಕು. ನಾವು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಮತ್ತು ಪ್ರೈವೇಟ್ ಪ್ರಾಜೆಕ್ಟ್ಸ್ ಅಂತೇಳಿ ಅನೇಕ ಬಿಲ್ಡಿಂಗ್ಸ್ ಎಲ್ಲ ಇದಾವೆ. ಮಾಡೋ ಮೂಲಕ ಕಪಿಲ್ ಸಿಬ್ಬಲ್ ಅವ್ರನ್ನ ಎಂಗೇಜ್ ಮಾಡಿ ಇವತ್ತು ಒಂದು ಆದೇಶ ಆಗಿದೆ. ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಒಂದು SOP ಮಾಡಬೇಕು, ಇದು ಮಾಡಬೇಕು, ಈ ತರ ಅದು ಆಗ್ಬಾರ್ದು ಅಂತಾರೆ. ಮತ್ತೆ ಅದನ್ನ ಲಾರ್ಜರ್ ಬೆಂಚ್ಗೂ ರೆಫರ್ ಮಾಡಿದ್ದಾರೆ. ಹೀಗಾಗಿ ನಾವು ನಮಗೊಂದು ಸಂದರ್ಭದಲ್ಲಿ ಇಷ್ಟು ಇಕ್ಕಟ್ಟಿತ್ತಂದ್ರೆ ಆದೇಶ ವಿರುದ್ಧ ಆದ್ಮೇಲೆ ರಿವ್ಯೂ ಕೇವಲ ಅದು ಐ ಥಿಂಕ್ ನನ್ನ ಪ್ರಕಾರ ಅದು ಒಳಗಡೆ ಚೇಂಬರ್ ನಲ್ಲೇ ಆಗ್ತದೆ. ಚಾನ್ಸಸ್ ಆರ್ ವೆರಿ ಲೆಸ್ ಅಂತ ಹೇಳಿದ್ರು. ಆದ್ರೂ ಕೂಡ ಒಂದು ಧೈರ್ಯ ಮಾಡಿ ಇವತ್ತೊಂದು ದಿವಸ ನಾವು ಕಪಿಲ್ ಸಿಬ್ಬಲ್ ಅವ್ರ ನೇಮಕ ಮಾಡಿ ಇವತ್ತೊಂದು ದಿವಸ ನಾವು ಹ್ಯಾಂಡಲ್ ಮಾಡಿದ್ರಿಂದ ಈಗ ನಾವು ಒಂದು ಸ್ವಲ್ಪ ನಿರಾಳ ಆಗಿದ್ದೀವಿ. ಹಿಂದಿನ ಸ್ವಲ್ಪ ದಿವಸ ನಿನ್ನೆ ಒಂದು ಡ್ರಾಫ್ಟ್ ಅನ್ನ ಕೂಡ ನಮ್ಮ ಅಡ್ವೊಕೇಟ್ ನಿಶಾಂತ್ ಪಾಟೀಲ್ ಅವರು ಕಳಿಸಿದ್ರು. ಆ ಡ್ರಾಫ್ಟ್ ಅನ್ನ ಒಂದು ದಿವಸ ಕೇಂದ್ರ ಸರ್ಕಾರಕ್ಕೆ ಬರೆಯುವಂತದ್ದನ್ನ ಮಾಡಕ್ ಮುಖ್ಯಮಂತ್ರಿಗಳಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಆ ಡ್ರಾಫ್ಟ್ ಅನ್ನ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರು ಕೊಟ್ಟಿದ್ದೀನಿ. ಅವರು ಮುಖ್ಯಮಂತ್ರಿಗಳು ಕೂಡ ಬರೀತಾರೆ. ನಾವು ಫಾಲೋ ಅಪ್ ಮಾಡಿ ಒಟ್ಟಾರೆ ಶೀಘ್ರದಲ್ಲಿ ಆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಏನ್ ಗಂಡಾಂತರ ಮುಂದಿತ್ತು ಆ ಇಕ್ಕಟ್ಟಿಗೆ ನಾವು ಸಿಕ್ಕೊಂಡ್ಬಿಟ್ಟಿದ್ವಿ. ಅದರಿಂದ ಈಗ ನಾವು ಸ್ವಲ್ಪ ಮಟ್ಟಿಗೆ ಒಂದು ದಿವಸ ಬಹುತೇಕ ಒಂದು ದಿವಸ ನೆಮ್ಮದಿಯನ್ನು ಹೊಂದಿದ್ದೀವಿ. ಇದರಿಂದ ಸ್ವಲ್ಪ ಹೊತ್ತು ಸಮಯ ತಗೋಬಹುದು. ಇದರ ಒಂದು ಪರಿಸ್ಥಿತಿ ಹಿಂಗಿತ್ತಂದ್ರೆ ಏನಪ್ಪಾ ಅದು ಎಷ್ಟು ವರ್ಷಗಳು ನೆನಗುದ್ದಿ ಬಿಡ್ತದೆ ಅನ್ನೋ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಗೆ ವಿರೋಧ ಆಗಿತ್ತು. ನಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಾಸ್ ಅಗೇನ್ಸ್ಟ್ ಅಸ್. ನಮ್ ವಿರೋಧ ಆಯ್ತು. ವಿರೋಧ ಆಗಿದ್ದನ್ನ ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಮಾಡಿಸಿ ನಾವೇ ಅದನ್ನ ಎಲ್ಲ ಪಾಯಿಂಟ್ಸ್ ಎಲ್ಲ ಕೊಟ್ಟು ಈಗ ಇವೆಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಏರ್ಪೋರ್ಟ್ ಪಬ್ಲಿಕ್ ಗೆ ಅನುಕೂಲ ಆಗತ್ತು, ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿದೆ ಹೀಗೆಲ್ಲ ಹೇಳಿ. ಮತ್ತೆ ಆ ಕಡೆನೂ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ಸ್ ನಲ್ಲಿ ಇವತ್ತು ತುಷಾರ್ ಮೆಹ್ತಾ ಇರ್ಬೋದು, ಇನ್ನೊಬ್ರು ನಮ್ಮ ಫಾರ್ಮರ್ ಅಟಾರ್ನಿ ಜನರಲ್ ಯಾರಿದಾರಲ್ಲ ಅವರು, ಅವರೆಲ್ಲಾನು ಕೂಡ ಇದು ಮಾಡಿಸಿ ಒಂದು ಕಾಮನ್ ಆಗಿ ಫೈಟ್ ಮಾಡಿ ಮತ್ತು ಕಪಿಲ್ ಸಿಬ್ಬಲ್ ಅವರು ಕೂಡ ಬಹಳ ಒಳ್ಳೆ ರೀತಿಯಿಂದ ಆರ್ಗ್ಯುಮೆಂಟ್ ಅನ್ನು ಮಾಡಿ ಇವತ್ತು ಕೋರ್ಟ್ ಕನ್ವಿನ್ಸ್ ಮಾಡೋದ್ರಿಂದ SOP ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತು ಲಾರ್ಜರ್ ಬೆಂಚ್ ಇದು ಮಾಡೋದ್ರಿಂದ ನಾವು ಈ ಕೂತಿನಿಂದ ಬಹುತೇಕ ಪಾರಾಗಿದ್ದೀವಿ ಅಂತೇಳಿ ನನಗೆ ಇದು ವಿಶ್ವಾಸ ಇದೆ. ಮತ್ತು ಅದು ಕೆಲವೇ ತಿಂಗಳಲ್ಲಿ ಇವತ್ತು 5-6 ತಿಂಗಳಲ್ಲಿ ನಾವು ಅದನ್ನ ಹೊರಗಡೆ ಬರ್ತೀವಿ ಅಂತೇಳಿ ಒಂದು ಬಲವಾದ ನಂಬಿಕೆ ನಮಗಿದೆ. ಇನ್ನೊಂದಾಗೆ ನವರೋಜ್ಪುರ್ ಉತ್ಸವನ್ನ ನಾವು ಮಾರ್ಚ್ ಎಂಡಿಗೆ ಮಾಡ್ಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದ್ವಿ. ಮಾರ್ಚ್ ಎಂಡಿಗೆ ನವರೋಜ್ಪುರ್ ಉತ್ಸವ ಮಾಡ್ತೀವಿ. ಸರ್ CM ಬರ್ತಿದ್ದಾರೆ, ಜನರು ನಿರೀಕ್ಷೆನೂ ಜಾಸ್ತಿ ಇದೆ. ಏನಂದ್ರೆ ಮೇನ್ ಆಗಿ ಒಂದ್ 3 ದಿನ ಆಗ್ತಾ ಬಂತು ಮೆಡಿಕಲ್ ಕಾಲೇಜ್. ಅದೇ ನೋಡಿ, ಮೆಡಿಕಲ್ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಗೆ. ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಇವತ್ತು ಏನು ಗೊಂದಲಗಳಿಲ್ಲ. ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಘೋಷಣೆ ಮಾಡಿದ್ರು, ಕೆಲವು ಜಿಲ್ಲೆಗಳು PPP ಮಾಡಿದ್ರು. ಇಲ್ಲಿ ಜನರು ಇವತ್ತು ಸಹ PPP ಬೇಡ ಸರ್ಕಾರ ಆಗ್ಬೇಕು ಅಂತ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳನ್ನ ಅವತ್ತು ಭೇಟಿ ಮಾಡಿಸಿದ್ದೀನಿ. ಭೇಟಿ ಮಾಡಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರಿರಲಿಲ್ಲ ಅವತ್ತು ದಿವಸ. ಅಂತ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಭೇಟಿ ಆದ್ರು. ಆಫೀಸ್ದಿಂದ ಬಂದು ಬೈರತಿ ಸುರೇಶ್ ಚೇಂಬರ್ ಕುಡಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ದೀನಿ. ಆ ಭೇಟಿ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದಾರೆ, ನಮ್ಗ 4 ದಿವಸ ತಡ ಆಗ್ಲಿ, ಅದ್ರ ಸರ್ಕಾರದೇ ಆಗ್ಬೇಕು, PPP ಬೇಡ ಅಂತ ಹೇಳಿದಾರೆ. ಆಯ್ತು ಅಂತ ಮುಖ್ಯಮಂತ್ರಿಗಳು ಹೇಳಿದಾರೆ. ಆದ್ರೆ ಇವರು ಅದಾದ್ಮೇಲೆ ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು. ತದನಂತರ 2 ಸಲ ಕ್ಯಾಬಿನೆಟ್ ನಲ್ಲಿ ಹೇಳಿದ್ದೀನಿ ನಾನು. ಕ್ಯಾಬಿನೆಟ್ ನಲ್ಲಿ ಮೊನ್ನೆ ಕೂಡ ರಾಜೀವ್ ಗಾಂಧಿ ಕನಕಪುರ ಇದಕ್ಕೆ ಬಂದಾಗ ಫಂಡ್ಸ್ ಇದು ಬಂದಾಗ ನಾನು ಹೇಳಿದ್ದೀನಿ. ಅವಾಗ ಇನ್ನೋರ್ವ ಸಚಿವರು ಕೂಡ ಶಿವಾನಂದ ಪಾಟೀಲ್ ಪಕ್ಕದಾಗಿದ್ರು. ಅವರು ಕೂಡ ಅವತ್ತೂ ಕೂಡ ಹೇಳಿದ್ದೀನಿ, ಹಿಂದೆನೂ ಕೂಡ ಹೇಳಿದ್ದೀನಿ. ಆದ್ರೆ ಇವರು ಬರೆದು ಕೊಡ್ಬೇಕು ಇದು ಕೊಡ್ಬೇಕು ಅಂತಂದ್ರೆ ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ. ಸುಮ್ಮನೆ ಅನಾವಶ್ಯಕ ಬೇಡ. ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿ, ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀನಿ. ಸಾಧ್ಯ ಆದಷ್ಟು 9 ಭಾಳ ಲೇಟ್ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡ್ಲಿಕ್ಕೆ ಸಹ ನಾವು ಇದನ್ನ ಒಪ್ಪಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಆದ್ರೆ ಇವರು ಹೇಳಿದಾಗೆ ನಮಗೆ ಬರ್ದು ಕೊಡಬೇಕು, ಹಿಂಗೆ ಕೊಡಬೇಕು, ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲಿನೂ ಕೂಡ ಆಗೋದಲ್ಲ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ ಮಾಡ್ತೀನಿ ನಾನು. ಮುಖ್ಯಮಂತ್ರಿ ಭೇಟಿ ಮಾಡಿಸಿ
ನಾನು ಕೂಡ ಇವತ್ತು ಬಲವಾದಂತ ಒಂದು ಒತ್ತಾಯ ಮಾಡ್ತೀನಿ. ಒಟ್ಟಾರೆ ಇಲ್ಲಿ ಸರ್ಕಾರಿ ಕಾಲೇಜ್ ಆಗುತ್ತಿರೋದ್ರಿಂದ ನಾವು ಏನ್ ಪ್ರಯತ್ನ ಮಾಡ್ಬೇಕು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀನಿ ಸ್ಪಷ್ಟವಾಗಿ. ನೀವು ಅದನ್ನ ಕೇಳ್ತಿಯಲ್ಲಪ್ಪ, ಕೇಂದ್ರ ಸರ್ಕಾರದವ್ರು ಈಗ ಅನೌನ್ಸ್ ಮಾಡಿದಾರೆ PPP ನಾನು ಓದಿರಲ್ಲ ಪೇಪರ್ ನಲ್ಲಿ. ಸೆಂಟ್ರಲ್ ಗವರ್ಮೆಂಟ್ ನವರು PPP ಮಾಡಲ್ಸ್ ಅನೌನ್ಸ್ ಮಾಡಿದಾರೆ. ರಾಷ್ಟ್ರದ 11 ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಈಗ. ಆದ್ರೆ ಇಲ್ಲಿ ಜನರ ಭಾವನೆ ನಿಮ್ಗೆ ಶೇರ್ ಮಾಡ್ತೀನಿ, ನಾನು ಶೇರ್ ಮಾಡ್ತೀವಿ. ಕೇಂದ್ರ ಸರ್ಕಾರದ್ದು ಏನ್ರಿ, ಕೇಂದ್ರ ಸರ್ಕಾರದವ್ರು ಏನ್ PPP ಮೇಲೆ ಮಾಡ್ತಾ ಇದಾರೆ ಅದನ್ನ ಶೇರ್ ಮಾಡ್ತೀನಿ ನಿಮ್ಗೆ. ರಾಷ್ಟ್ರಾದ್ಯಂತ PPP ಮೇಲೆ ಮಾಡ್ತಾ ಇದಾರೆ. ಆದ್ರೆ ನಾವು ಇಲ್ಲಿ ಜನರ ಭಾವನೆ ಮೇಲೆ ಹೋಗ್ತೀವಿ. ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ನೇ ಮುಖ್ಯಮಂತ್ರಿಗಳಿಗೆ. ಆದ್ರೆ ಇವತ್ತು ನಾಳೆ ಅದು ಹೇಳಕ್ಕಾಗೋದಿಲ್ಲ. ಬಿರುದು ಕೊಡಿ ಈ ರೀತಿ ಅಲ್ಲ. ಆಯ್ತು, ಸರ್ಕಾರನೇ ಮಾಡ್ತೀವಪ್ಪ, PPP ಮಾಡಂಗಿಲ್ಲ ದೇಶದ ಆಯ್ತಲ್ಲ, ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಬರ್ದು ಕೊಡಿ, ಡೇಟ್ ಕೊಡಿ, ಇವತ್ತೇ ಮಾಡ್ತೀವಿ, ಅದೆಲ್ಲ ನಡೀತದ? ಸುಮ್ಮನೆ ಬಿಡಿ. ಮಾಡ್ತೀನಿ, ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿ ನಾನು ಕೂಡ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೀನಿ. ಆಯ್ತಾ, ಡೋಂಟ್ ವರಿ. ನೋಡಿ, ಅವ್ರಿಗೆ ಅವತ್ತು ನಾನು ಏನ್ ಹೇಳಿದೆ, ಅವ್ರ ಮಿಸ್ಸಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅಂತದ್ರಲ್ಲೂ ಕೂಡ ನಾವು ಇದು ಮಾಡಬಾರ್ದು ಅಂತೆಲ್ಲ ಭೇಟಿ ಮಾಡಿಸಿ. ಏನ್ ಅವಮಾನ ಆಯ್ತಂತೆ ಇವರೇ. ನಾನು ಹೇಳಿದ ತಪ್ಪಾಗುತ್ತೆ. ಇವರೇ ಏನ್ ಹೇಳಿದ್ರೆ ಗೊತ್ತಲ್ಲಿ ಮುಖ್ಯಮಂತ್ರಿಗಳಿಗೆ, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ ಅಂತ ಹೇಳ್ಯಾರ. ಕೇಳ್ರಿ, ಬೇಡ, ಅದು ವಿವಾದ ಬೇಡ. ಸುಮ್ಮನೆ ನಾನು ಅದ್ರ ಚುಲಕ ರಾಜಕಾರಣ ಮಾಡಕ್ ಬಯಸೋದಿಲ್ಲ. ಇವರೇ ಹೇಳ್ಯಾರ 2 ವರ್ಷ ಬೇಕು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, ನಮ್ಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡ್ಲಿ. ಯಾಕೆ ಹೇಳ್ಬೇಕು 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ ಅಂತ ಹೇಳಿ? ಅದು ಬೇಡ. ಅವ್ರದ್ದೇನು ನಾ ಇದು ಮಾಡಕ್ ಹೋಗಲ್ಲ. ಒಟ್ಟಾರೆ ನಾನೇ ಲೀಡ್ ತಗೋತೀನಿ, ಮುಖ್ಯಮಂತ್ರಿ ಭೇಟಿ ಮಾಡಿಸ್ತೀನಿ, ಒತ್ತಾಯ ಮಾಡ್ತೀನಿ, ಇದನ್ನ ಸಮಸ್ಯೆಯನ್ನ ಬಗೆಹರಿಸ್ತೇನೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸಮಸ್ಯೆವನ್ನ ಮತ್ತೆ ಕೇಳಬೇಡ, ಸಮಸ್ಯೆವನ್ನ ನಾನೇ ಬಗೆಹರಿಸ್ತೀನಿ ಇದನ್ನ. ಥ್ಯಾಂಕ್ ಯು. ಮತ್ತೆ ಹೇಳ್ರಿ ನೆಕ್ಸ್ಟ್. ಯಾರು ಯಾರಿಗೆ ಯಾರು ನನಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಅದಕ್ಕೆ ಹೋರಾಟಗಾರಿಗೆ ಹಂಗ ಅವಮಾನಿಸುವಂತ ಕೆಲಸ ನಾ ಮಾಡೋದಿಲ್ಲ. ಯಾರು ಏನಂತ ಅಂದ್ರೆ DK ಶಿವಕುಮಾರ್ ಹಂಗ್ ಮಾಡಿದ್ರೆ ರಾಜಕಾರಣ ಮಾಡ್ತಾರೆ. ನಾನು ರಾಜಕಾರಣ ಮಾಡ್ತೇನೆ ಮಾಡ್ಯಾರ ಹಾಗೆ. ನಾನು ರಾಜಕಾರಣ ಮಾಡ್ತೀನಿ. ಅಂದ್ರೆ ಇದು ಅರ್ಥ ಏನಾಯ್ತು? ಏನ್ ತೋರಿಸ್ತಾ ಇದು? PPP ದವ್ರು ರಾಜಕಾರಣ ಮಾಡ್ತಾರೆ ನಂಗಾಯ್ತಾ? ನನಗೇನ್ ಸಂಬಂಧ ರೀ? ಯತ್ನಾಳನ್ನ ಯಾರೇ ಕಂಟ್ರೋಲ್ ಮಾಡ್ತಾರ? ಮುಂಜಾನೆ ನಾನೇ ಹೇಳಿದ್ದೀನಲ್ಲ, ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ, ರಾತ್ರಿ ಒಮ್ಮೆ. ನೀವೇ ಪುಟ ಕೊಡೋರು, ಮೈಕ್ ಹೋಗಿ ಹಿಡ್ಕೊಂಡು ಉಟ್ಕೊಂಡಿರ್ತೀರಿ. ಬಿಡೋದಲ್ಲ ಸುಮ್ಮನೆ ಹಂಗೆಲ್ಲ ನನ್ನ ಮೇಲೆ ಹಗುರವಾಗಿ PPP ದವ್ರಿಗೆ ನಾನು ಹೇಳ್ತೇನೆ. ಇಂಥ ನನ್ನ ಮೇಲೆ ಹಗುರವಾಗಿ ಮಾತಾಡಿದ್ರೆ ನಾನು ಟೋಲೆಟ್ ಮಾಡೋದಿಲ್ಲ. ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಯತ್ನಾಳ್ ಅವ್ರು ಎಲ್ಲರಿಗೂ ಬೈತಾರ. ಅವ್ರು ನನಗೂ ಬೈದಿದ್ದಲ್ಲ ಮೊನ್ನೆ, ನನಗೂ ಬೈದಿರಲ್ಲ, ನಾನು ಕೊಡ್ಬೇಕಂತ. ಅವೆಲ್ಲ ಇವ್ರದ್ದು ನಡೆಯಲ್ಲ, ಅವ್ರಿಗೂ ನಡೆಯಲ್ಲ, ನಾವು ಯಾರಿಗೂ ಕೇಳಲ್ಲ. ನೆಕ್ಸ್ಟ್ ಮತ್ತೇನು? ಯಾವುದು ನನ್ಗೆ ಗೊತ್ತಿಲ್ಲಪ್ಪ. ನನಗೆ ಸಂಬಂಧಿಸಿದ್ ಕೇಳ್ರಿ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂತ ನಾನು ನೋ ಕಮೆಂಟ್ಸ್. ನನಗೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಡೀತಾ. ಈಗ ನಾನು ಫುಡ್ ಪಾರ್ಕ್ ನನಗೆ ಏನು ಹೇಳೋದಲ್ಲ, ನಾವು ಒಂದು 7-8 ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿ ಇಟ್ಟಿದ್ದೀವಿ ಈಗ. ಯಾಕಂದ್ರೆ ಇಂಡಸ್ಟ್ರೀಸ್ ಅಂದ್ರೆ ಟಕ್ ಅಂತ ಜೆರಾಕ್ಸ್ ಮಷಿನ್ ಅಲ್ಲ, ಇಟ್ ಟೇಕ್ಸ್ ಟೈಮ್, ಕ್ಲಿಯರೆನ್ಸಸ್ ಎಲ್ಲ ಕೂಡ. ಒಂದು 5-6 ಇಂಡಸ್ಟ್ರೀಸು, ಅದರಲ್ಲಿ ಒಂದು ಫುಡ್ ಇಂಡಸ್ಟ್ರಿನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ವಿಶೇಷವಾಗಿ ಪಲ್ಸಸ್ ತೊಗರಿ ಗಿಗರಿ ಮೇಲೆ ಬರ್ತಾ ಇದೆ. ಒಂದು ವರ್ಲ್ಡ್ ಟಾಪ್ 1 ಇವತ್ತೊಂದು ಇಂಡಸ್ಟ್ರಿನೂ ಕೂಡ ಇಲ್ಲಿ ಬರ್ತಾ ಇದೆ. ಈಗ ಆ ಫುಡ್ ಪಾರ್ಕು, ವೈನ್ ಪಾರ್ಕು, ಮೈಸೂರು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ನು ಕೂಡ ಮಾಡುವಂಥದ್ದು ಎಲ್ಲ ಪೈಪ್ ಲೈನ್ ಬೇಕಿದ್ದಾವೆ. ಟೇಕ್ಸ್ ಅ ಲಿಟಲ್ ರಿಯಲೈಸೇಷನ್ಗೆ ಟೈಮ್ ತಗೋತದೆ. ಇಟ್ ವಿಲ್ ನಾಟ್ ಬಿಕಮ್ ಇಮಿಡಿಯೇಟ್ಲಿ ಅಂತೇಳಿ. ನೆಕ್ಸ್ಟ್ 6 months 1 yearದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು 5-6 ಇಂಡಸ್ಟ್ರೀಸ್ ಕೂಡ ಇವತ್ತು ದಿವಸ ಬರ್ತದೆ. ಡಿಫೆನ್ಸ್ ಕಾರಿಡಾರ್ಗೆ, ಯಾಕಂದ್ರೆ ಕರ್ನಾಟಕ ರಾಜ್ಯ ದೇಶದ 65% ಕಾಂಟ್ರಿಬ್ಯೂಷನ್, 65% ಕಾಂಟ್ರಿಬ್ಯೂಷನ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ನಲ್ಲಿ ಕರ್ನಾಟಕ ರಾಜ್ಯ ಹೊಂದಿದೆ. ಹೀಗಾಗಿ ಇವತ್ತು
ನಾವು ವಿಶೇಷವಾಗಿ ಅವರು ಬೆಂಗಳೂರು ಸುತ್ತಮುತ್ತ ಮತ್ತು ನಮಗೆ ಈಗ ಏನಾಗಿದೆ, ಅರವಿಂದ್ ಬೆಳಗಿರಿ ಅವರು ಏಕಸ್ ಅರವಿಂದ್ ಬೆಳಗಿರಿ ಅವರು ಪ್ರೈವೇಟ್ ಡಿಸಿಷನ್ ಮಾಡಿದ್ದಾರೆ. 400 acres ಪಾರ್ಕು, ಅವರೆಲ್ಲ ಏರ್ ಬಸ್ಸು, ಬೋಯಿಂಗು ಎಲ್ಲರಿಗೂ ಕೂಡ ಇವತ್ತು ಸಹ ಪಾರ್ಟ್ಸ್ ಅನ್ನು ಸಪ್ಲೈ ಮಾಡ್ತಾರೆ. ಆ ಇಕೋ ಸಿಸ್ಟಮ್ ಇವತ್ತು ಬೆಳಗಾವಿಗೂ ಬಂದಿದೆ. ಹಾಗಾಗಿ ನಾನು ಮೊನ್ನೆ ಕೇಂದ್ರ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಭೇಟಿ ಆದಾಗ, ನಾವು ಮುಖ್ಯಮಂತ್ರಿಗಳೆಲ್ಲ ಭೇಟಿ ಮಾಡಿ ಮತ್ತು ಸಪರೇಟ್ ಆಗಿ ನಾನು ಭೇಟಿ ಆಗಿದ್ದಾಗ 2-3 ಬಾರಿ, ಮತ್ತು ನಮ್ಮ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಬಂದಾಗೂ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. 2 ಪ್ರಪೋಸಲ್ ಕೊಟ್ಟಿದ್ದೀವಿ. ಒಂದು ಬೆಂಗಳೂರು ರೂರಲ್, ಚಿಕ್ಕಬಳ್ಳಾಪುರ, ಕೋಲಾರ, ಆ ಕಡೆ ಒಂದು ಲೆಂಗ್ತು, ಈ ಕಡೆ ಇವತ್ತು ಬೆಳಗಾವ್, ಧಾರವಾಡ, ಹುಬ್ಳಿ, ಬೆಳಗಾವ್, ಬಿಜಾಪುರ, ಈ ಬೆಲ್ಟ್ ಏರೋಸ್ಪೇಷಿಯಲ್ ಡಿಫೆನ್ಸ್ಗೆ ಕಾರಿಡಾರ್ ಅಂತೇಳಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಬೇಕು. ಅದಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ, ಅದನ್ನು ಫಾಲೋ ಅಪ್ ಮಾಡ್ತಾ ಇದೀವಿ. ನಾನು ಕೇಂದ್ರ ಸಚಿವರಾದಂತ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೀನಿ, ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಅದನ್ನೊಂದು ಡಿಫೆನ್ಸ್ ಕಾರಿಡಾರ್ ಆಗ್ಬೇಕು ಅಂತೇಳಿ ನಮ್ಮ ಆಶಯ ಇದೆ. ಸರ್, ಬಿಜಾಪುರದಲ್ಲಿ ಬಿಸಿಲಿದ್ದಾಗ ಆಫೀಸ್ ಟೈಮ್ ಕಡಿಮೆ ಮಾಡ್ತೀವಿ. ಈಗ ಸಿಕ್ಕಾಪಟ್ಟೆ ಕೇಳಿದ್ವಿ, ಸ್ಕೂಲ್ ಟೈಮ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇದೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಮಾಡ್ತಾರೆ. ಅಂದ್ರೆ ಸ್ವಲ್ಪ ಟೈಮ್ ಸ್ಕೂಲ್ ಸರ್ಕಾರಿ ಶಾಲೆಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಪ್ರೈವೇಟ್ ಶಾಲೆಗಳಿಗೆ ಒಂದು ಅಡ್ವೈಸರಿ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ವ್ಯಾಲಿಡ್ ಪಾಯಿಂಟ್, ಮೆರಿಟ್ ಪಾಯಿಂಟ್ ಮಾಡಿಸೋಣ, ಸ್ಕೂಲ್ ಇದು ಮಾಡಿಸೋಣ ಮಾಡಿಸಿದ್. ಎನಿಥಿಂಗ್ ಎಲ್ಸ್? ಧನ್ಯವಾದಗಳು.